Audio Jungle. Audio Jungle. ನಮಸ್ಕಾರ. ನನ್ನ ಆತ್ಮೀಯರಾದಂತಹ ಮಲ್ಲಿಕಾರ್ಜುನ್ ಬುರ್ಲಿ, ಮನುಗುಳಿ ಗ್ರಾಮ, ಬಸವನ ಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆ ಆದಂಥ ಇವರು ಹಲವಾರು ವರ್ಷಗಳಿಂದ ನನಗೆ ಪರಿಚಿತರಾಗಿ, ಮೊಟ್ಟ ಮೊದಲನೇದಾಗಿ ಕಳೆದ ಒಂದು 15-20 ವರ್ಷಗಳ ಹಿಂದೆ ನನ್ನ ಪತ್ರಿಕೆಯಾದ ಸ್ಟಾರ್ ಆಫ್ ಬಳ್ಳಾರಿ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದರು. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹಲವಾರು ಪತ್ರಿಕೆಗಳಲ್ಲಿ ಇವರು ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಅನೇಕ ದಿನಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿರುವಂಥ ಅನೇಕ ಪತ್ರಿಕೆಗಳನ್ನು ಇವತ್ತು ಕಾರ್ಯನಿರ್ವಹಿಸ್ತಿರೋದು ನನಗೆ ಗೊತ್ತಿದೆ. ಇದ್ರ ಜೊತೆಗೆ ಕಳೆದ ವರ್ಷ ಏನು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ BB ನ್ಯೂಸ್ ಅಂತ ಏನು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ, ಅದು ಚೆನ್ನಾಗಿ ಜನರ ಒಂದು ಸಾಮಾಜಿಕ ಹಾಗೂ ಜನತೆಯ ಒಂದು ಹಿತದೃಷ್ಟಿಯಿಂದ ಮಾಡಿದಂಥ ಈ BB ನ್ಯೂಸ್ ಚಾನಲ್ ಜನಪರದಿಂದ ಸಾಗ್ತಾ ಇದೆ ಅಂತ ಈ ಸಂದರ್ಭ ಹೇಳ್ತಾ, ಮಲ್ಲಿಕಾರ್ಜುನ್ ಅವರಿಗೆ ಹೆಚ್ಚಿನ ರೀತಿಯಾಗಿ ವಿಜಯಪುರ ಜಿಲ್ಲೆಯಿಂದ ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಸಮಸ್ತ ವೀಕ್ಷಕರಿಗೆ ಹಾಗೂ ಸಾರ್ವಜನಿಕರಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ್ ಆದ ನಾನು ಒಬ್ಬ ಆತ್ಮೀಯ ಸ್ನೇಹಿತನಾದ ಮಲ್ಲಿಕಾರ್ಜುನ್ ಬುರ್ಲಿ ಪರವಾಗಿ ತಮ್ಮಲ್ಲಿ ಒಂದು ವಿನಂತಿಸ್ತಾ ಇದ್ದಾನೆ. ವೀಕ್ಷಕರು ಮಲ್ಲಿಕಾರ್ಜುನ್ ಬುರ್ಲಿಯವರು ಪತ್ರಕರ್ತರಾಗಿ, ಕವಿಗಳಾಗಿ, ನಾಡಿನ ಪ್ರಖ್ಯಾತ ಪತ್ರಿಕೆಗಳಲ್ಲಿ ಅವರು ವರದಿಗಾರರಾಗಿ, ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಬುರ್ಲಿಯವರು ಸ್ಟಾರ್ ಆಫ್ ಬಳ್ಳಾರಿ, ವಾಸ್ತವ ಪಾಕ್ಷಿಕ ಪತ್ರಿಕೆ, ದಾರಿದೀಪ ಹೀಗೆ ಸುಮಾರು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಅವರು ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಬಿರುಗಾಳಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ತದನಂತರ BB ನ್ಯೂಸ್ ಯೂಟ್ಯೂಬ್ ಚಾನೆಲ್, ಹೀಗೆ ಸುದ್ದಿಸಾರ, ಸಂಜೆವಾಣಿ, ಪವಿತ್ರ ಪ್ರಜಾ, ಭೀಮಗೋಷ್ಠಿ, ಹೊಸ ಬೆಳಕು, ಪಂಚಾಯತ್ ವಾಣಿ, ಸಾಕ್ಷಿ ಸಮಯ ಹೀಗೆ ಮುಂತಾದ ನಾಡಿನ ಖ್ಯಾತ ಪತ್ರಿಕೆಗಳಲ್ಲಿ ಅವರು ಸಂಪಾದಕರಾಗಿ, ವರದಿಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಬುರ್ಲಿಯವರು ಪತ್ರಿಕೋದ್ಯಮದಲ್ಲಿ ಅಷ್ಟೇ ಅಲ್ಲ, ಅವರು ಕವಿಗಳಾಗಿಯೂ ಕೂಡ ಭಾವನಾತ್ಮಕ ಜೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಮಲ್ಲಿಕಾರ್ಜುನ್ ಬುರ್ಲಿಯವರು ಅವರ ಸಾರಥ್ಯದಲ್ಲಿ BB ನ್ಯೂಸ್ ಯೂಟ್ಯೂಬ್ ಚಾನಲ್ 1 ವರ್ಷ ತುಂಬಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಇಂದಿನ ಸಂದರ್ಭದಲ್ಲಿ ಆ ಪತ್ರಿಕೆಗೆ ಹಾಗೂ ಅವರ ಕಾರ್ಯವೈಖರಿಗೆ ನನ್ನ ಶುಭಾಶಯಗಳು. ನಾನು ಶೇಷರಾವ್ ಮಾನೆ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ವಿಜಯಪುರ. ನನ್ನ ಪುತ್ರಿಯಾದಂಥ ದಿವ್ಯಾ ಬುರ್ಲಿಯವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನನ್ನ ತಮ್ಮನಾದ ಮಲ್ಲಿಕಾರ್ಜುನ್ ಬುರ್ಲಿ ಅವರ ಸಾಹಿತ್ಯದಲ್ಲಿ BB ನ್ಯೂಸ್ 1 ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದರೆ ಸಂತೋಷ ವಿಷಯ, ಮಲ್ಲಿಕಾರ್ಜುನ್ ಬುರ್ಲಿ ಅವರ BB ನ್ಯೂಸ್ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನನ್ನ ಚಿಕ್ಕಪ್ಪನವರಾದ ಮಲ್ಲಿಕಾರ್ಜುನ್ ಬುರ್ಲಿ ಅವರು BB ನ್ಯೂಸ್ ಚಾನಲ್ ಯೂಟ್ಯೂಬಿನಲ್ಲಿ 1 ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆದ್ದರಿಂದ ಈ ಚಾನಲ್ ಅನ್ನು ಎತ್ತರಕ್ಕೆ ಬೆಳೆಸಿ ಮತ್ತು
ಉನ್ನತ ಮಟ್ಟಕ್ಕೆ ಏರಲಿ ಎಂದು ನಾನು ಶುಭ ಕೋರುತ್ತೇನೆ.